ಹೆಬ್ಬೆಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ನಮ್ಮ ಹಿಂದೆ ಮುಂದೆ ಯಾರೆಲ್ಲ ಇದ್ದಾರೆ ಎನ್ನುವುದಕ್ಕಿಂತ ನಮ್ಮ ಜೊತೆಯಲ್ಲಿ ಇರುವವರು ಯೋಗ್ಯರಾಗಿರುವವರೇ ಮುಖ್ಯ. ಅದನ್ನು ತಿಳ್ಕೋಬೇಕು ನಾವು. ಅನೇಕ ಸಂಗತಿಗಳನ್ನು ನಮ್ಮ ಹಿಡಿತದಲ್ಲಿ ಇರುವುದಿಲ್ಲ ಹಾಗೂ ತಕ್ಷಣ ಪ್ರತಿಫಲದ ನಿರೀಕ್ಷೆ ಸಲ್ಲ. ಪ್ರಯತ್ನಿಸುತ್ತಾ ಯೋಗ್ಯ ಫಲ ಪಡೆಯೋಣ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಹಿಂದೂ ಪಂಚಾಂಗದ 12 ಮಾಸಗಳ ಮತ್ತು ಅವುಗಳ ಫಲಗಳನ್ನ ನಾವು ತಿಳ್ಕೊಳ್ಳೋಣ. ಹಿಂದೂ ಪಂಚಾಂಗದ ಪ್ರಕಾರ ಹಿಂದೂ ಹೊಸ ವರ್ಷವು ಪ್ರತಿ ವರ್ಷ ಚೈತ್ರ ಮಾಸದ ಪ್ರಾರಂಭವಾಗುತ್ತದೆ. ಚೈತ್ರ ಶುಕ್ಲ ಪ್ರತಿಪಾದ ತಿಥಿಯನ್ನು ಬ್ರಹ್ಮದೇವರು ರಚಿಸಿದ್ದಾರೆಂದು ಬ್ರಹ್ಮಪುರಾಣದಲ್ಲಿ ಹೇಳಲಾಗಿದೆ. ಆದ್ದರಿಂದ ಈ ತಿಥಿಯನ್ನು ನವಸಂವತ್ಸರ ಎಂದು ಆಚರಿಸಲಾಗುತ್ತದೆ. ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷವು ಜನವರಿಯಲ್ಲಿ ಪ್ರಾರಂಭವಾಗಿ ಡಿಸೆಂಬರ್ 12ನೇ ತಿಂಗಳಲ್ಲಿ ಕೊನೆಗೊಳ್ಳುತ್ತದೆ. ಅದೇ ರೀತಿ ಹಿಂದೂ ಪಂಚಾಂಗದಲ್ಲಿ 12 ತಿಂಗಳಿವೆ. ಹಿಂದೂ ಪಂಚಾಂಗದ 12 ಮಾಸಗಳ ಹೆಸರುಗಳು ಮತ್ತು ಅವುಗಳ ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳಲು ನಾವು ಪ್ರಯತ್ನಿಸೋಣ. ಹಿಂದೂ ಪಂಚಾಂಗದ 12 ಮಾಸಗಳು: ಚೈತ್ರ ಮಾಸ, ವೈಶಾಖ ಮಾಸ, ಜ್ಯೇಷ್ಠ ಮಾಸ, ಆಷಾಢ ಮಾಸ, ಶ್ರಾವಣ ಮಾಸ, ಭಾದ್ರಪದ ಮಾಸ, ಆಶ್ವೀಜ ಮಾಸ, ಕಾರ್ತಿಕ ಮಾಸ, ಮಾರ್ಗಶಿರ ಮಾಸ, ಪುಷ್ಯ ಮಾಸ, ಮಾಘ ಮಾಸ, ಫಾಲ್ಗುಣ ಮಾಸ. ಈಗ ಚೈತ್ರ ಮಾಸದಲ್ಲಿ ಅನ್ನೋದ್ರ ಫಲನ ತಿಳ್ಕೊಳ್ಳೋಣ. ಹಿಂದೂ ಪಂಚಾಂಗದ ಪ್ರಕಾರ ಹಿಂದೂ ಹೊಸ ವರ್ಷವು ಹಿಂದೂ ಪಂಚಾಂಗದ ಮೊದಲ ಮಾಸವಾದ ಚೈತ್ರ ಮಾಸದಿಂದ ಪ್ರಾರಂಭವಾಗುತ್ತದೆ. ಚೈತ್ರ ನವರಾತ್ರಿಯು ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪಾದ ತಿಥಿಯಿಂದ ಪ್ರಾರಂಭವಾಗುತ್ತದೆ. ಚೈತ್ರ ಮಾಸದ ಹುಣ್ಣಿಮೆಯನ್ನು ಚಿತ್ತಾ ನಕ್ಷತ್ರ ರೂಪುಗೊಂಡು ಸಂದರ್ಭದಲ್ಲಿ ಆಚರಿಸಲಾಗುತ್ತದೆ. ಆದ್ದರಿಂದ ಈ ಮಾಸವನ್ನು ನಕ್ಷತ್ರ ಹೆಸರಿನೊಂದಿಗೆ ಚೈತ್ರ ಮಾಸವೆಂದು ಕರೆಯಲಾಗುತ್ತದೆ. ಚೈತ್ರ ಮಾಸದಲ್ಲಿ ಚಾಂದ್ರಮಾನ ಯುಗಾದಿ, ಶ್ರೀರಾಮನವಮಿ, ಸೌರಮಾನ ಯುಗಾದಿ ಸೇರಿದಂತೆ ಇನ್ನಿತರ ಪ್ರಮುಖ ಹಬ್ಬಗಳನ್ನು ಈ ಮಾಸದಲ್ಲಿ ನಾವು ಆಚರಣೆ ಮಾಡ್ತೀವಿ. ಯಾವ ಮಾಸ? ಚೈತ್ರ ಮಾಸದಲ್ಲಿ. ನಂತರ ವೈಶಾಖ ಮಾಸ. ವಿಶಾಖ ನಕ್ಷತ್ರವು ಈ ಮಾಸದಲ್ಲಿ ಹುಣ್ಣಿಮೆ ರೂಪುಗೊಳ್ಳುವುದರಿಂದ ಈ ಮಾಸವನ್ನು ವೈಶಾಖ ಮಾಸವೆಂದು ಕರೆಯಲಾಗುತ್ತದೆ. ವಿಶಾಖ ನಕ್ಷತ್ರದ ಅಧಿಪತಿ ದೇವಗುರು ಬೃಹಸ್ಪತಿ ಮತ್ತು ಇಂದ್ರ. ಅಂತಹ ಪರಿಸ್ಥಿತಿಯಲ್ಲಿ ಈ ಇಡೀ ತಿಂಗಳಲ್ಲಿ ಸ್ನಾನ, ದಾನ, ಉಪವಾಸ ಮತ್ತು ಪೂಜೆಯಿಂದ ನೀವು ನವೀಕರಿಸಬಹುದಾದ ಪುಣ್ಯವನ್ನು ಪಡೆಯಬಹುದು ಎನ್ನುವ ನಂಬಿಕೆ ಇದೆ. ವೈಶಾಖ ಮಾಸದಲ್ಲಿ ಅಕ್ಷಯ ತೃತೀಯ, ಪರಶುರಾಮ ಜಯಂತಿ, ಬಸವ ಜಯಂತಿ, ಬುದ್ಧ ಪೂರ್ಣಿಮೆ, ಹನುಮ ಜಯಂತಿ ಸೇರಿದಂತೆ ಇತ್ಯಾದಿ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ. ಗೊತ್ತಾಯ್ತಾ? ವೈಶಾಖ ಮಾಸದಲ್ಲಿ ಏನೇನು ಮಾಡ್ತಾರೆ ಅನ್ನೋದನ್ನು ತಿಳ್ಕೊಂಡು ಇವಾಗ ಜ್ಯೇಷ್ಠ ಮಾಸದ ಬಗ್ಗೆ ತಿಳ್ಕೊಳ್ಳೋಣ. ಜ್ಯೇಷ್ಠ ಮಾಸದಲ್ಲಿ ಸೂರ್ಯನ ಶಾಖ ಅತಿಯಾಗಿರುತ್ತದೆ. ಸೂರ್ಯನ ಇರಿತದಿಂದಾಗಿ ಈ ಮಾಸವನ್ನು ಜ್ಯೇಷ್ಠ ಎಂದು ಕರೆಯುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಜ್ಯೇಷ್ಠ ಮಾಸದಲ್ಲಿ ನೀರಿನ ಪ್ರಾಮುಖ್ಯತೆಯನ್ನು ಅತಿ ಹೆಚ್ಚು ಎಂದು ಪರಿಗಣಿಸಲಾಗಿದೆ ಮತ್ತು ಈ ತಿಂಗಳಲ್ಲಿ ನೀರಿಗೆ ಸಂಬಂಧಿಸಿದ ಉಪವಾಸಗಳು ಮತ್ತು ಹಬ್ಬಗಳನ್ನು ಆಚರಿಸಲಾಗುತ್ತದೆ. ವಟ ಸಾವಿತ್ರಿ ವ್ರತ, ಗಂಗಾ ದಸರಾ, ಮಣ್ಣೆತ್ತಿನ ಅಮಾವಾಸ್ಯೆ, ನಿರ್ಜಲ ಏಕಾದಶಿಯಂತೆ ಪುರಾಣಗಳ ಪ್ರಕಾರ ಈ ತಿಂಗಳಲ್ಲಿ ಭಗವಾನ್ ರಾಮನು ತನ್ನ ಪರಮಭಕ್ತ ಹನುಮಂತನನ್ನು ಭೇಟಿಯಾದನೆಂದು ಹೇಳಲಾಗುತ್ತದೆ. ಈಗ ನಾವು ಆಷಾಢ ಮಾಸದ ಮಹತ್ವವನ್ನು ನಾವು ತಿಳ್ಕೊಳ್ಳೋಣ. ಆಷಾಢ ಮಾಸವು ವಿಷ್ಣುವಿಗೆ ಸಮರ್ಪಿತವಾದ ಮಾಸವಾಗಿದೆ. ಈ ಮಾಸದಲ್ಲಿ ಮಂತ್ರ, ಸ್ತೋತ್ರ ಪಠಣ, ತಪಸ್ಸು, ಪೂಜೆ, ವ್ರತ ಮತ್ತು ಸ್ನಾನ ಹಾಗೂ ದಾನವು ಬಹಳ ಮುಖ್ಯ. ಆಷಾಢ ಮಾಸದ ಹೆಸರನ್ನು ಪೂರ್ವಾಷಾಢ ಮತ್ತು ಉತ್ತರಾಷಾಢ ನಕ್ಷತ್ರದ ಆಧಾರದ ಮೇಲೆ ಇಡಲಾಗಿದೆ. ಆಷಾಢ ಮಾಸದಲ್ಲಿ ಜಗನ್ನಾಥ ಪುರಿ ಯಾತ್ರೆ, ಗುಪ್ತ ನವರಾತ್ರಿ, ಕಾಮಿಕಾ ಏಕಾದಶಿ, ಭೀಮನ ಅಮಾವಾಸ್ಯೆ ಮತ್ತು ಇನ್ನಿತರ ಹಬ್ಬಗಳು ಪ್ರಮುಖವಾಗಿವೆ. ಭೀಮನ ಅಮಾವಾಸ್ಯೆಯು ನಂತರ ದಿನದಿಂದ ಶ್ರಾವಣ ಮಾಸವು ಆರಂಭವಾಗತ್ತೆ. ಆಷಾಢ ಕಳೆದ ಮೇಲೆ ಶ್ರಾವಣ ಮಾಸದ ಮಹತ್ವವನ್ನು ನಾವು ಇವಾಗ ತಿಳ್ಕೊಳ್ಳೋಣ. ಈ ಅವಧಿಯಲ್ಲಿ ವಿಷ್ಣು ಸೃಷ್ಟಿಯ ಜವಾಬ್ದಾರಿಯನ್ನು ಶಿವನಿಗೆ ಒಪ್ಪಿಸಿ ತಾನು ವಿಶ್ರಾಂತಿಗಾಗಿ ಹೋಗುತ್ತಾನೆ. ಇಡೀ ಶ್ರಾವಣ ಮಾಸವನ್ನು ಶಿವನ ಆರಾಧನೆಗೆ ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ. ಈ ಮಾಸದಲ್ಲಿ ಹುಣ್ಣಿಮೆ ಎಂದು ಚಂದ್ರನು ಶ್ರವಣ ನಕ್ಷತ್ರದಲ್ಲಿ ಇರುವುದರಿಂದ ಅದಕ್ಕೆ ಶ್ರಾವಣ ಎಂದು ಹೆಸರು ಬಂದಿದೆ. ಪವಿತ್ರ ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿ, ಸಿರಿಯಾಳ ಷಷ್ಠಿ, ಕಲ್ಕಿ ಜಯಂತಿ, ತುಳಸೀದಾಸ ಜಯಂತಿ, ವರಮಹಾಲಕ್ಷ್ಮಿ ವ್ರತ, ಮಂಗಳಗೌರಿ ವ್ರತ, ಹಯಗ್ರೀವ ಜಯಂತಿ, ರಕ್ಷಾಬಂಧನ, ರಾಘವೇಂದ್ರ ಸ್ವಾಮಿ ಆರಾಧನೆ, ಶ್ರೀಕೃಷ್ಣ ಜನ್ಮಾಷ್ಟಮಿ ಇತ್ಯಾದಿ ಹಬ್ಬಗಳ ಇವತ್ತಲ್ಲಿ
ಶ್ರಾವಣ ಮಾಸದಲ್ಲಿ ಇರುತ್ತೆ ಇವೆಲ್ಲ. ಶ್ರಾವಣ ಆಗತ್ಲು ಭಾದ್ರಪದ ಮಾಸ ಬರುತ್ತೆ. ಭಾದ್ರಪದ ಮಾಸದ ಮಹತ್ವನ ತಿಳ್ಕೊಳ್ಳೋಣ. ಈ ಮಾಸದ ಹುಣ್ಣಿಮೆಯಂದು ಆಕಾಶದಲ್ಲಿ ಪೂರ್ವ ಅಥವಾ ಉತ್ತರಾಭಾದ್ರ ನಕ್ಷತ್ರ ರಚನೆಯಾಗುವುದರಿಂದ ಈ ತಿಂಗಳಿಗೆ ಭಾದ್ರಪದ ಎನ್ನುವ ಹೆಸರನ್ನು ನೀಡಲಾಗಿದೆ. ಭಾದ್ರಪದ ಮಾಸದಲ್ಲಿ ಸ್ವರ್ಣಗೌರಿ ವ್ರತ, ವರಸಿದ್ಧಿವಿನಾಯಕ ವ್ರತ, ಅನಂತ ಪದ್ಮನಾಭ ವ್ರತ, ಪಿತೃಗಳು ಮತ್ತು ಶ್ರೀಕೃಷ್ಣನ ಆರಾಧನೆಯಿಂದ ಸುಖ ಸಂಪತ್ತು ಸಮೃದ್ಧಿ ದೊರೆಯುತ್ತದೆ ಮತ್ತು ಈ ಮಾಸದಲ್ಲಿ ಪಿತೃಪಕ್ಷವು ನಡೆಯುತ್ತದೆ. ನಂತರ ಆಶ್ವೀಜ ಮಾಸದ ಮಹತ್ವ. ಆಶ್ವೀಜ ಮಾಸವು ಶಕ್ತಿ ದೇವತೆಯಾದ ದುರ್ಗಾ ಮಾತೆಗೆ ಸಮರ್ಪಿತವಾಗಿದೆ. ಇದರಲ್ಲಿ ಶಾರದಿ, ನವರಾತ್ರಿಯ ವಿಜಯದಶಮಿ, ಮಹಾನವಮಿ, ವಾಲ್ಮೀಕಿ ಜಯಂತಿ, ನರಕ ಚತುರ್ದಶಿ, ಲಕ್ಷ್ಮೀ ಪೂಜೆ, ನೀರು ತುಂಬುವ ಹಬ್ಬ ಮುಂತಾದ ಪ್ರಮುಖ ಹಬ್ಬಗಳು ಈ ಮಾಸದಲ್ಲಿ ನಡೆಯುತ್ತೆ. ಮತ್ತು ನಂತರ ಕಾರ್ತೀಕ ಮಾಸ. ಕಾರ್ತೀಕ ಮಾಸದಲ್ಲಿ ಕೃತಿಕಾ ನಕ್ಷತ್ರದಿಂದ ಹುಣ್ಣಿಮೆ ಮೂಡಿಬರುತ್ತದೆ. ತಾಯಿ ಲಕ್ಷ್ಮೀ ಮತ್ತು ವಿಷ್ಣುವಿನ ವಿಶೇಷವಾಗಿ ಪೂಜಿಸಲಾಗುತ್ತದೆ. ಕಾರ್ತೀಕ ಮಾಸದಲ್ಲಿ ಸ್ನಾನಕ್ಕೆ ವಿಶೇಷ ಮಹತ್ವವಿದೆ. ಇದರಿಂದ ವ್ಯಕ್ತಿಯ ಎಲ್ಲ ಪಾಪಗಳು ತೊಳೆದು ಹೋಗುತ್ತದೆ ಎಂದು ಹೇಳಲಾಗುತ್ತದೆ. ಬಲಿಪಾಡ್ಯಮಿ, ತುಳಸಿ ಪೂಜೆ, ಗುರುನಾನಕ್ ಜಯಂತಿ ಸೇರಿದಂತೆ ಇನ್ನೂ ಅನೇಕ ಹಬ್ಬಗಳು ಈ ಮಾಸದಲ್ಲಿ ಆಚರಣೆ ಮಾಡ್ತೀವಿ. ನಂತರ ಮಾರ್ಗಶಿರ ಮಾಸ. ಮಾರ್ಗಶಿರ ಮಾಸದ ಮಹತ್ವವನ್ನು, ಈ ಮಾಸದ ಹುಣ್ಣಿಮೆಯು ಮೃಗಶಿರ ನಕ್ಷತ್ರದಲ್ಲಿ ನಡೆಯುತ್ತದೆ. ಶ್ರೀಕೃಷ್ಣನು ಮಾರ್ಗಶಿರ ಮಾಸವನ್ನು ತನಗೆ ಸಮನಾಗಿ ಪರಿಗಣಿಸಬೇಕೆಂದು ಹೇಳಿದ್ದಾನೆ. ಅದಕ್ಕಾಗಿ ಈ ಮಾಸದಲ್ಲಿ ಶ್ರೀಕೃಷ್ಣನ ಆರಾಧನೆಯು ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ತರುತ್ತದೆ. ಈ ಮಾಸದಲ್ಲಿ ಧನುರ್ಮಾಸವು ಪ್ರಾರಂಭವಾಗುತ್ತದೆ. ಇದರಲ್ಲಿ ಹನುಮಾನ್ ವ್ರತ, ದತ್ತಾತ್ರೇಯ ಜಯಂತಿ, ಗೀತಾ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ನಂತರ ಪುಷ್ಯ ಮಾಸದ ಮಹತ್ವ ಏನು? ಪುಷ್ಯ ಮಾಸದಲ್ಲಿ ಹುಣ್ಣಿಮೆಯೆಂದು ಚಂದ್ರನು ಪುಷ್ಯ ನಕ್ಷತ್ರದಲ್ಲಿರುತ್ತಾನೆ. ಆದ್ದರಿಂದ ಈ ಮಾಸವನ್ನು ಪುಷ್ಯ ಮಾಸ ಎಂದು ಕರೆಯುತ್ತಾರೆ. ಈ ತಿಂಗಳು ಸೂರ್ಯನ ಆರಾಧನೆಗೆ ಮೀಸಲಾಗಿದೆ. ಇದನ್ನು ಸಣ್ಣ ಪಿತೃಪಕ್ಷ ಎಂದು ಕರೆಯುತ್ತಾರೆ. ಸಫಲ ಏಕಾದಶಿ, ವೈಕುಂಠ ಏಕಾದಶಿ, ಮಕರ ಸಂಕ್ರಾಂತಿ, ಪುಷ್ಯಮಾಸದ ಮುಖ್ಯ ಉಪವಾಸ ಉತ್ಸವಗಳು ಈ ಮಾಸದಲ್ಲಿ ಆಗತ್ತೆ. ನಂತರ ಮಾಘ ಮಾಸದ ಮಹತ್ವ ತಿಳ್ಕೊಳ್ಳೋಣ. ಮಾಘ ಮಾಸದಲ್ಲಿ ಮಘ ನಕ್ಷತ್ರ ದಿನ ಹುಣ್ಣಿಮೆ ನಡೆಯುತ್ತದೆ. ಈ ಮಾಸದಲ್ಲಿ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನು ಮಾಡುವುದಕ್ಕೆ ಹೆಚ್ಚಿನ ಮಹತ್ವವಿದೆ. ಈ ಮಾಸದಲ್ಲಿ ಪವಿತ್ರ ನದಿ ಸ್ನಾನ ಮಾಡುವುದರಿಂದ ಒಬ್ಬ ವ್ಯಕ್ತಿಯು ಮೋಕ್ಷವನ್ನು ಪಡೆಯುತ್ತಾನೆ. ಮಾಘ ಮಾಸದಲ್ಲಿ ಅನೇಕ ಧಾರ್ಮಿಕ ಹಬ್ಬಗಳು ಬರುತ್ತವೆ. ಅದರೊಂದಿಗೆ ಪ್ರಕೃತಿಯು ಅನುಕೂಲಕರವಾಗಲು ಪ್ರಾರಂಭಿಸುತ್ತದೆ. ಇದರಲ್ಲಿ ಸೂರ್ಯ, ಗಂಗೆ, ಶಿವ ಮತ್ತು ವಿಷ್ಣುವನ್ನು ಪೂಜಿಸಲಾಗುತ್ತದೆ. ಈ ಮಾಸದಲ್ಲಿ ವಸಂತ ಪಂಚಮಿ, ರಥ ಸಪ್ತಮಿ, ಶ್ಯಾಮಲ, ನವರಾತ್ರಿ, ಮಹಾಶಿವರಾತ್ರಿ ಹಬ್ಬವನ್ನು ಕೂಡ ಈ ಮಾಸದಲ್ಲಿ ಆಚರಣೆ ಮಾಡ್ತಾರೆ. ಫಾಲ್ಗುಣ ಮಾಸದ ಮಹತ್ವ. ಇದು ಹಿಂದೂ ಪಂಚಾಂಗದ ಕೊನೆಯ ತಿಂಗಳು. ಉತ್ತರ ಫಾಲ್ಗುಣಿ ನಕ್ಷತ್ರದಿಂದ ಹುಣ್ಣಿಮೆ ಸಂಭವಿಸುತ್ತದೆ. ಈ ತಿಂಗಳು ಶ್ರೀಕೃಷ್ಣ ಮತ್ತು ಶಿವನಿಗೆ ಸಮರ್ಪಿತವಾಗಿದೆ. ಇದರಲ್ಲಿ ಹೋಳಿ ಸೇರಿದಂತೆ ಇನ್ನೂ ಕೆಲವು ಪ್ರತಿ ಮಾಸದಲ್ಲಿ ಆಚರಿಸಲಾಗುವಂತಹ ಹಬ್ಬಗಳು ಅಥವಾ ವ್ರತಗಳನ್ನು ಆಚರಣೆ ಮಾಡ್ತಾರೆ. ನಾವು ಈ 12 ಮಾಸಗಳ ಏನೇನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಂಡ್ವು. ಗೊತ್ತಾಯ್ತಾ? ನಾವು ಫಸ್ಟು ಚೈತ್ರ ಮಾಸದಿಂದ ಹಿಡಿದು ಫಾಲ್ಗುಣ ಮಾಸದ ತನಕ ಏನೇನಾಗತ್ತೆ, ಯಾವ್ಯಾವ ಹಬ್ಬ ಆಚರಣೆ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಂಡ್ವು. ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 12/3/2025 ಬುಧವಾರ, ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಫಾಲ್ಗುಣ ಮಾಸ, ಶಿಶಿರ ಋತು, ಶುಕ್ಲಪಕ್ಷ, ತಿಥಿ ತ್ರಯೋದಶಿ, ಬೆಳಿಗ್ಗೆ 9:21, ನಕ್ಷತ್ರ ಮಕೆ, ರಾತ್ರಿ 3:57, ಮಳೆ ಪೂರ್ವಭಾದ್ರ 3ನೇ ಪಾದ, ರಾಹುಕಾಲ 12:33 2 ಗಂಟೆ 3 ನಿಮಿಷ ತನಕ ಇದೆ. ಗುಳಿಕ ಕಾಲ 11:03 12:33 ತನಕ ಇದೆ. ಯಮಗಂಡ ಕಾಲ 8 ಗಂಟೆ 3 ನಿಮಿಷದಿಂದ 9:33 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರ್ಬೋದು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇವತ್ತು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.